ಅಬ್ಬಬ್ಬಾ ಕಲಿಗಾಲ ಅಂದ್ರೆ ಇದೆ ನೋಡಿ. ನೇಪಾಳ ಪ್ರವಾಹದಲ್ಲಿ ಬೆಚ್ಚು ಬೀಳಿಸುವಂತಹ ದೃಶ್ಯ ಕಂಡು ಬಂದಿದೆ. ಈ ದೃಶ್ಯವನ್ನ ನೀವು ಹಿಂದೆಂದೂ ಕೂಡ ಕಂಡಿರೋದಿಲ್ಲ. ಆ ರೀತಿಯ ಭಯಾನಕ ದೃಶ್ಯ ಇದು ಮುಂದೆ ಕಾಣೋದಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. ಆ ಮಟ್ಟಿಗೆ ನೇಪಾಳದ ಪರಿಸ್ಥಿತಿ ಆಗ್ಬಿಟ್ಟಿದೆ. ಕಲಿಗಾಲ ಅಂದ್ರೆ ಇದೆ ನೋಡಿ. ಆ ಪರಿಸ್ಥಿತಿ ಈಗ ನೇಪಾಳಕ್ಕೆ ಬಂದಿದೆ. ನೇಪಾಳ ಪ್ರವಾಹವನ್ನ ನೋಡಿದ್ರೆ ಬೆಚ್ಚಿ ಬೀಳ್ತೀರಾ ನೀವು. ಆ ರೀತಿಯ ದೃಶ್ಯಾವಳಿಗಳಿದೆ ನೇಪಾಳದಲ್ಲಿ. ಈಗ ಆ ಮಟ್ಟಿಗಾಗಿದೆ. ಈ ದೃಶ್ಯವನ್ನ ನೀವು ಹಿಂದೆಂದೂ ಕೂಡ ಕಂಡಿರೋದಕ್ಕೆ ಸಾಧ್ಯವಿಲ್ಲ. ಮುಂದೆ ಈ ರೀತಿಯ ಒಂದು ಭಯಾನಕ ದೃಶ್ಯ ಕಾಣೋದು ಇಲ್ಲ ಅನ್ಸುತ್ತೆ. ಆ ಮಟ್ಟಿನ ಒಂದು ದೃಶ್ಯ ಇದು. ಪ್ರಕೃತಿ ಮುನಿಸ್ಕೊಂಡ್ರೆ ಎಲ್ಲವೂ ನಾಮಾವಶೇಷ ಆಗ್ಬಿಡುತ್ತೆ ಅನ್ನೋದಕ್ಕೆ ಇದೆ ಉದಾಹರಣೆ. ಹೀಗಿರುತ್ತಾ ಜಗತ್ ಪ್ರಳಯದ ರೌದ್ರ ನರ್ತನ ಅಂತ ಪ್ರಶ್ನೆ ಮೂಡುತ್ತೆ. ಅಂದರೆ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಭಯಂಕರವಾಗಿದೆ ಈ ಒಂದು ಪ್ರವಾಹ ಅಂತ. ಪ್ರವಾಹದ ಅಬ್ಬರಕ್ಕೆ ಬಂಡೆಯೂ ಕೂಡ ಇಲ್ಲಿ ಆಟಿಕೆಯ ವಸ್ತು ಆಗ್ಬಿಟ್ಟಿದೆ. ನೇಪಾಳ ಜಲತಾಂಡವದಲ್ಲಿ ಬಂಡೆಯೂ ಕೂಡ ಆಟಿಕೆಯ ವಸ್ತು ಆಗ್ಬಿಟ್ಟಿದೆ. ರಣಭೀಕರ ಪ್ರವಾಹದಲ್ಲಿ ಬೃಹತ್ ಬಂಡೆ ಕೊಚ್ಚಿ ಬಂದಿದೆ. ಬಂಡೆ ಕಲ್ಲನ್ನ ಜರುಗ್ಸಕ್ ತಾನೇ ಆಗುತ್ತಾ? ಆ ಥರ ಇರಬೇಕಾದ್ರೆ ಆ ಪ್ರವಾಹಕ್ಕೆ ಅಡಿಕೆ ಥರ ಆಗೋಗ್ಬಿಟ್ಟಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಅಂದರೆ ಪ್ರಳಯ ಯಾವ ಮಟ್ಟಿಗಿದೆ ಅಂತ. ಬಂಡೆಯನ್ನೇ ಹೊತ್ತು ತಂದಿದೆ. ಇದಂಥ ಪ್ರಳಯಪ್ಪ ಅಂತ ಪ್ರಶ್ನೆ ಬಿಡುತ್ತೆ ಇಲ್ಲಿ. ಪ್ರಕೃತಿಯ ರೌದ್ರ ಅವತಾರದ ಮುಂದೆ ಬಂಡೆಯೂ ಕೂಡ ಇಲ್ಲಿ ಲೆಕ್ಕಕ್ಕಿಲ್ಲ. ಕಲಿಗಾಲಕ್ಕೆ ಸಾಕ್ಷಿ ಆಯಿತು ನೇಪಾಳದ ಭೀಕರ ಈ ಒಂದು ಪ್ರವಾಹ. ಈ ಪ್ರವಾಹವನ್ನು ನೋಡಿದ್ರೆ ಎಂಥವ್ರು ಕೂಡ ಬೆಚ್ಚಿ ಬೀಳ್ತಾರೆ. ನೇಪಾಳದ ಪ್ರವಾಹದಲ್ಲಿ ಆ ರೀತಿಯ ಒಂದು ದೃಶ್ಯ ಕಂಡು ಬಂದಿದೆ. ನೀವು ಗಮನಿಸ್ತಾ ಇರಬಹುದು. ಆ ಬಂಡೆ ಕಲ್ಲಿನ ಸೈಜ್ ನೋಡಿ. ಅಷ್ಟು ದೊಡ್ಡ ಬಂಡೆಯನ್ನು ಆ ಪ್ರವಾಹದ ನೀರು ಹೇಗೆ ಒತ್ತು ತರ್ತಾ ಇದೆ ಲೆಕ್ಕನೇ ಇಲ್ಲ. ಆ ಬಂಡೆ ಆ ಮಟ್ಟಿಗೆ ಆಟಿಕೆ ವಸ್ತು ಥರ ಕಾಣಿಸ್ತಾ ಇದೆ. ರಣಭೀಕರ ಪ್ರವಾಹದಲ್ಲಿ ಆ ಬೃಹತ್ ಬಂಡೆ ಕೊಚ್ಚಿ ಬಂದಿದೆ. ಜಲ ಪ್ರವಾಹದಲ್ಲಿ ಚೆಂಡಿನಂತೆ ಉರುಳ್ತಾ ಇರುವಂತಹ ದೃಶ್ಯ ಅದು ನೀವು ಗಮನಿಸ್ತಾ ಇದ್ದೀರಿ ಅನ್ಸುತ್ತೆ. ಆ ದೃಶ್ಯಾವಳಿಗಳಲ್ಲಿದೆ. ಆ ಬಂಡೆ ಕಲ್ಲು ನೋಡಿ ಚೆಂಡಿನಂತೆ ಉರುಳ್ಕೊಂಡು ಬರ್ತಾ ಇದೆ. ಅಂದರೆ ಹೇಗೆ ನಾವು ಚೆಂಡನ್ನು ಆಟ ಆಡಬೇಕಾದ್ರೂ ಉರುಳಿಸ್ತೀವೋ ಆ ರೀತಿ ಉರುಳ್ತಾ ಇದೆ ಬಂಡೆ ಆ ಪ್ರವಾಹದ ನೀರಿನಲ್ಲಿ. ಅಂದರೆ ಪ್ರವಾಹದ ಒಂದು ಭೀಕರತೆ ಆ ಮಟ್ಟಿಗಿದೆ ಅಂತಲೇ ಹೇಳಬಹುದು. ಪ್ರಕೃತಿಯ ರೌದ್ರ ಅವತಾರದ ಮುಂದೆ ಬಂಡೆಯೂ ಕೂಡ ಇಲ್ಲಿ ಲೆಕ್ಕಕ್ಕಿಲ್ಲ. ಕಲಿಗಾಲಕ್ಕೆ ಈ ನೇಪಾಳದ ಭೀಕರ ಪ್ರವಾಹ ಈಗ ಸಾಕ್ಷಿಯಾಗಿದೆ. ನೋಡಿ ನೇಪಾಳದ ಪ್ರವಾಹದ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದರೆ ಬಂಡೆ ಕಲ್ಲು ಕೂಡ ನೀರಿನಲ್ಲಿ ಕೊಚ್ಚಿ ಹೋಗುವಂತಹ ಪರಿಸ್ಥಿತಿ. ಆ ಮಟ್ಟಿಗೆ ನೇಪಾಳದಲ್ಲಿ ವಿಪರೀತ ಮಳೆಯಿಂದಾಗಿ ಪ್ರವಾಹ ಹೆಚ್ಚಾಗಿದೆ. ಅಲ್ಲಿನ ಜನರ ಸ್ಥಿತಿ ಸಾಕಷ್ಟು ಜನಜೀವನ ಅಸ್ತವ್ಯಸ್ತವಾಗಿರುವಂಥದ್ದು. ಪ್ರವಾಹದ ನೀರು ನೀವು ಗಮನಿಸ್ತಾ ಇರಬಹುದು. ಕೊಚ್ಚಿ ಹೋಗ್ತಾ ಇರುವಂಥದ್ದು. ಪ್ರತಿಯೊಂದು ಮನೆಗಳು, ಕಾರ್ಗಳು ಎಲ್ಲವೂ ಕೂಡ ಕೊಚ್ಚಿ ಹೋಗ್ತಾ ಇದೆ. ಬಂಡೆ ಕಲ್ಲು ಕೂಡ ಈ ಪ್ರವಾಹದ ನೀರಿಗೆ ಲೆಕ್ಕಕ್ಕೆ ಇಲ್ಲ. ಒಂದು ಆಟಿಕೆಯ ವಸ್ತು ಆಗಿಬಿಟ್ಟಿದೆ ಬಂಡೆ ಕಲ್ಲು. ಉರುಳ್ಕೊಂಡು ಹೋಗ್ತಾ ಇದೆ ಆ ಪ್ರವಾಹದ ನೀರಿನಲ್ಲಿ. ನೀರಿನ ರಭಸ ಆ ಮಟ್ಟಿಗಿದೆ. ಬಂಡೆ ಕಲ್ಲನ್ನು ಆಟಿಕೆಯ ವಸ್ತು ರೀತಿ ಉರುಳಿಸುವಷ್ಟು ರಭಸ ನೀರಿನಲ್ಲಿದೆ. ಆ ಮಟ್ಟಿಗೆ ಪ್ರವಾಹ ಅಲ್ಲಿ ನೇಪಾಳದಲ್ಲಿ ಇರುವಂಥದ್ದು. ಈಗ ಪ್ರಕೃತಿಯ ರೌದ್ರಾವತಾರದ ಮುಂದೆ ಬಂಡೆಯೂ ಕೂಡ ಲೆಕ್ಕಕ್ಕಿಲ್ಲ ಅಂತ ಆಗ್ಬಿಟ್ಟಿದೆ. ಕಲಿಗಾಲಕ್ಕೆ ಈ ನೇಪಾಳದ ಭೀಕರ ಪ್ರವಾಹ ಸಾಕ್ಷಿಯಾಗಿರುವಂಥದ್ದು. ಈ ದೃಶ್ಯವನ್ನು ಹಿಂದೆಂದೂ ನೋಡಿರೋದಿಲ್ಲ, ಮುಂದೆ ನೋಡಲಿಕ್ಕೂ ಆಗೋದಿಲ್ಲ ಅನಿಸುತ್ತೆ. ಆ ರೀತಿಯ ಭಯಾನಕ ದೃಶ್ಯ ಇದು ನೇಪಾಳದಲ್ಲಿ. ಕಳೆದ 2-3 ದಿನಗಳಿಂದ ಕೂಡ ನೇಪಾಳದಲ್ಲಿ ಪರಿಸ್ಥಿತಿ ಬಹಳಷ್ಟು ಕ್ರಿಟಿಕಲ್ ಆಗಿದೆ. ಅಂದರೆ ಪ್ರವಾಹ ಹೆಚ್ಚಾಗಿರೋದ್ರಿಂದ ಜನರ ಜೀವನ ಬಹಳಷ್ಟು ಕಷ್ಟ ಆಗಿರುವಂಥದ್ದು. ಅದರಲ್ಲಿ ಈ ರೀತಿ ಅಂದರೆ ಪ್ರಕೃತಿ ಮುನಿಸ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆ ಬಂಡೆಕಲ್ಲು ನೀರಿನಲ್ಲಿ ಆಟಿಕೆ ವಸ್ತು ರೀತಿಯಲ್ಲಿ ತೇಲಿ ಬರ್ತಾ ಇದೆ.